ನನ್ನ ಒಂದು ಹೊಸ ಬಿಸ್ನೆಸ್ಗೆ ನಿಮ್ಮ ಒಂದು ಸಪೋರ್ಟ್ ಇರಲಿ ಅಂತಲೂ ಸಹ ಕೇಳ್ಕೊಳ್ತೀನಿ. ಎಲ್ಲ ನಂದೇ ಪರ್ಚೇಸು. ಪಾಪ ಅವರು ನನ್ನ ಬ್ಯಾಗ್ನೂ ಎತ್ಕೊಂಡು ಅವರೂ ಇದು ಮಾಡಿಕೊಂಡು ಬಂದರು ಸಪೋರ್ಟಿವ್ ಆಗಿ. ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಕನ್ಸುಲಾಗ್. ಫ್ರೆಂಡ್ಸ್, ಇವತ್ತು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸಾರಿ ಪರ್ಚೇಸಿಂಗಿಗೆ ಮತ್ತು ಬೇರೆ ಎಲ್ಲ ಏನೆಲ್ಲ ಪರ್ಚೇಸ್ ಮಾಡ್ತೀವಿ ಏನೋ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನೀವು ನೋಡ್ತೀರಾ. ಸೊ ಬೆಳಗ್ಗೆನೇ ಎದ್ದು ಆಲ್ಮೋಸ್ಟ್ ಎಲ್ಲ ಕೆಲಸ ಮುಗಿಸಿ ಇವಾಗ ಟೈಮ್ ಬಂದು 9:15 ಆಯಿತು. ಸೊ ಇವಾಗ ಹೊರಡಾಕಿದೆ, ಮಾರ್ಕೆಟ್ಗೆ ಹೋಗೋಣ ಅಂತ ಹೇಳಿಬಿಟ್ಟು. ಆಲ್ಮೋಸ್ಟ್ ಎಲ್ಲ ಕೆಲಸ ಮುಗಿಸಿದ್ದೀನಿ. ಮಕ್ಕಳು ಬೇರೆ ಸ್ಕೂಲ್ಗೆ ಹೋಗಿದ್ದಾರೆ. ಸೊ ಅವರು ರಿಟರ್ನ್ ಆಗಿ ವಾಪಸ್ ಬರೋದ್ರೊಳಗಡೆ ನಾವು ಬರಬೇಕು, ರಿಟರ್ನು ತೊಗೊಂಡೆಲ್ಲ. ಸೊ ಹಾಗಾಗಿ ಅಡುಗೆನೂ ಸಹ ಆಯಿತು. ಬೆಳಗಿನ ಟಿಫನ್ಗೆ ಪಲಾವ್ ಮಾಡಿದ್ದೆ, ತುಂಬ ಚೆನ್ನಾಗಾಗಿತ್ತು. ಮಕ್ಕಳನ್ನೂ ಸಹ ತಿನ್ಕೊಂಡು ಅವರು ಹೊರಟರು. ಸಾಂಬಾರು ಬಂದು ನಾನು ಏನಂತಾರೆ ಹಡ್ಲಕಾಯಿ ಅಂದರೆ ಪಡವಲಕಾಯಿ ಸಾಂಬಾರು ಮಾಡಿದೆ. ಸೊ ಅಲ್ಲಿಂದ ಬಂದು ಸುಮ್ಮನೆ ಟಯರ್ಡ್ ಆಗಿರುತ್ತೆ, ಮತ್ತು ಮಕ್ಳಿಗೂ ಸಹ ಟ್ಯೂಷನ್ ಇರುತ್ತಲ್ವ, ಅಲ್ಲಿಂದ ಬಂದು ಮಾಡೋದಕ್ಕೆಲ್ಲ ಆಗಲ್ಲ. ಸೊ ಹಾಗಾಗಿ ಅಡುಗೆನೂ ಸಹ ಆಗಿದೆ. ಸೊ ಅಂದರೆ ಮಾರ್ಕೆಟಲ್ಲಿ ವರಮಹಾಲಕ್ಷ್ಮಿ ಹಬ್ಬಕ್ಕಷ್ಟೇ ಅಲ್ಲದೆ ಒಂದು ಹೊಸ ಬಿಸ್ನೆಸ್ ಶುರು ಮಾಡ್ತಾಯಿದ್ದೀನಿ ಅಂತ ಹೇಳಿದೆ ಅಲ್ಲ. ಸೊ ಆ ಒಂದು ಬಿಸ್ನೆಸ್ಗೆ ಬೇಕಾಗಿರೋವಂಥ ಕೆಲವೊಂದು ಐಟಮ್ಸ್ ಎಲ್ಲ ಬೇಕಿದೆ. ಸೊ ಅದನ್ನು ಸಹ ಬೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡೋಣ, ಅಲ್ಲಿ ಹೋದ್ಮೇಲೆ ಯಾವುದೆಲ್ಲ ಹೇಗೆ ಸಿಗುತ್ತೆ ಏನು ಅನ್ನೋದು ನನಗೂ ಐಡಿಯಾ ಇಲ್ಲ, ಎಲ್ಲಿ ಸಿಗುತ್ತೆ ಅನ್ನೋದು ಐಡಿಯಾ ಇಲ್ಲ. ಜಸ್ಟ್ ಹಾಗೆ ಕೇಳ್ಕೊಳ್ತಾ ಹೋಗಿ ನೋಡಿಕೊಂಡು ಬೈ ಮಾಡ್ಕೊಂಡು ಬರಬೇಕು. ಸೊ ಬನ್ನಿ, ಹಾಗಾದರೆ ನೋಡೋಣ ಯಾವುದೆಲ್ಲ ಸಿಗುತ್ತೆ ಏನು. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಇಷ್ಟು ಬೇಗ ನೀವು ಪರ್ಚೇಸ್ ಮಾಡ್ತಿದ್ದೀರಾ ಅಂತ ನೀವು ಅಂದ್ಕೋಬೋದು. ಎಸ್, ಯಾಕಂದರೆ ಆಮೇಲೆ ತುಂಬಾ ರಶ್ ಇರುತ್ತೆ, ತುಂಬಾ ಕಾಸ್ಟ್ಲಿನೂ ಆಗುತ್ತೆ. ಆ ಹಬ್ಬ ಹತ್ತತ್ರ ಮಾಡ್ಕೊಂಡು ಬಂದರೆ ಮಾರ್ಕೆಟ್ ಕಾಲಿಡೋಕ್ಕಾಗಲ್ಲ, ಅಷ್ಟು ರಶ್ ಇರುತ್ತೆ. ಸೊ ಹಾಗಾಗಿ ಸುಮ್ಮನೆ ರಿಸ್ಕ್ ಬೇಡ, ಸ್ವಲ್ಪ ಬೇಗನೆ ಹೋಗಿ ತೊಗೊಂಬಂದ್ಬೇಡ ಅಂತ ಹೇಳಿ ನಾನು ನಮ್ಮ ಅತ್ತಿಗೆ ಹೊರಡ್ತಿದ್ವಿ. ಸೊ ನಾನು ಇಲ್ಲಿಂದ ಹೊರಡ್ತಿದ್ದೀನಿ, ಅವರು ಆ್ಯಸ್ ಯೂಶುವಲ್ ಬನಶಂಕರಿಯಲ್ಲಿ ಜಾಯ್ನ್ ಆಗ್ತಾರೆ. ಸೊ ಬನ್ನಿ ಹಾಗಾದರೆ ಹೊರಡೋಣ. ಅದಕ್ಕೂ ಮುಂಚೆ ಫ್ರೆಂಡ್ಸ್, ಈ ಒಂದು ವಿಡಿಯೋ ನಿಮಗೆ ಸ್ವಲ್ಪ ಆದರೂ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ಜೊತೆಗೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತಲೂ ಸಹ ಕೇಳ್ಕೊಳ್ತೀನಿ. ನ್ಯೂ ಬಿಸ್ನೆಸ್ ಬೇರೆ ಮಾಡ್ತಾಯಿದ್ದೀನಿ, ನಿಮ್ಮ ಸಪೋರ್ಟ್ ಇಲ್ಲದೆ ಯಾವುದೂ ಮುಂದುವರಿಯಲ್ಲ. ಸೊ ಹಾಗಾಗಿ ಸ್ವಲ್ಪ ಸಪೋರ್ಟ್ ಮಾಡಿ ಅಂತಲೂ ಸಹ ಕೇಳ್ಕೊಳ್ತೀನಿ, ಓಕೆನಾ. ಸೊ ಹಾಗಾದರೆ ಬನ್ನಿ ಈಗ ಹೊರಡೋಣ. ಫ್ರೆಂಡ್ಸ್, ಇವಾಗ ಹೊರಡ್ತಿದ್ದೀನಿ. ಸೊ ಮೆಟ್ರೋ ಹತ್ರ ಹೋಗ್ತಾಯಿದ್ದೀನಿ ನಾನು. ಸೊ ಅಲ್ಲಿಂದ ಹತ್ತಿಗೆ ಬನಶಂಕರಿಗೆ ಬರ್ತಾರೆ. ಸೊ ಬನಶಂಕರಿಯಿಂದ ಇಬ್ಬರು ಒಟ್ಟಿಗೆ ಜೊತೆಲಿ ಹೋಗ್ತೀವಿ. ಆದರೆ ಮೆಟ್ರೋದಲ್ಲಿ ನಾನು ನಿಮ್ಮ ಜೊತೆ ಸಿಗ್ತೀನಿ, ಇಲ್ಲ ಅನ್ನೋದಾದರೆ ಮಾರ್ಕೆಟಲ್ಲಿ ಡೈರೆಕ್ಟಾಗಿ ಸಿಗ್ತೀನಿ, ಓಕೆನಾ. ಸೊ ಬನ್ನಿ ಹೋಗೋಣ. ಸೊ ಫೈನಲಿ ಚಿಕ್ಕಪೇಟೆಗೆ ರೀಚ್ ಆದ್ವಿ. ಸೊ ಇವಾಗ ಹೋಗ್ಬಿಟ್ಟು ಶಾಪಲ್ಲಿ ಸಿಗೋಣ, ಓಕೆನಾ. ಶಾಪಲ್ಲಿ ಹಾಂ ಇದೆ ಇಲ್ಲೇ ಬನ್ನಿ. ಫಸ್ಟ್ ಫ್ಲೋರ್ ಅಂದರೆ ಇಲ್ಲೇ ಹೋಗಬೇಕು. ಮತ್ತಿನ್ನಲ್ಲಿ ಬಂದ್ವಿ ಫೈನಲಿ. ಈಗ ಶಾಪ್ ಒಳಗಡೆ ಹೋಗ್ತೀವಿ, ನೋಡೋಣ ಯಾವ ಥರ ಎಲ್ಲ ಕಲೆಕ್ಷನ್ಸ್ ಇದೆ ಏನೋ ಅಂತ. ಇಲ್ಲೇ ಸ್ಲಿಪ್ಪರ್ ಬಿಡ್ಬೇಕು ಅನಿಸುತ್ತೆ, ಇಲ್ಲೇ ಬಿಡೋಣ ಒಂದ್ಸಲ. ಇದೆ ಶೋ. ಎಷ್ಟೊಂದೆಲ್ಲ ಕಲೆಕ್ಷನ್ಸ್ ಇದೆ.
ಎಷ್ಟೇ ಸರ್ ಇದಲ್ಲ ಅದು ರೂಪಾಯಿ ತಗೊಂಡ್ರು ಕರೆಕ್ಟಾಗಿ ಹೇಳಿ ಜಾಸ್ತಿ ಹೇಳಿ ನಿಮ್ಮನ್ನ ತಗೊಳ್ಳೋಣ ಬಿಡಿ ಸರ್. ನಿಮ್ಮ ಶಾಪ್ ನೇಮ್ ಸರ್? ಶ್ರೀಲಕ್ಷ್ಮಿ ಗೋಲ್ಡ್. ಶ್ರೀಲಕ್ಷ್ಮಿ ಗೋಲ್ಡ್ ಸಾರಿ ಕವರಿಂಗ್. ಓಕೆ, ಎಲ್ಲಿದು? ಚಿಕ್ಕಪೇಟೆ ಮೇನ್ ರೋಡ್. ಅಡ್ರೆಸ್ ಫುಲ್ ಹೇಳಿ. ಚಿಕ್ಕಪೇಟೆ ಮೇನ್ ರೋಡ್ ನಿಯರ್ ಶಾಂತಿಸಾಗರ್ ವ್ಯೂ ಸೆಂಟರ್. ಓಕೆ, ಪಕ್ಕದಲ್ಲಿ ಉಪ್ಪಾರ ದರ್ಶನ ಹೋಟ್ಲಿದೆ. ಓಕೆ, ಪಕ್ಕದ ಗಲ್ಲಿನೇ ಶ್ರೀಲಕ್ಷ್ಮಿ ಗೋಲ್ಡ್. ಓಕೆ, ನಿಮ್ಮ ಕಾಂಟ್ಯಾಕ್ಟ್ ನಂಬರ್? ನಮ್ಮ ಕಾಂಟ್ಯಾಕ್ಟ್ ನಂಬರ್ 8105483206. ಓಕೆ. ಸೊ ಗೈಸ್, ಈ ಒಂದು ಶಾಪಲ್ಲಿ ನೀವು ಬಂದು ವಿಸಿಟ್ ಮಾಡಿ. ತುಂಬ ಒಳ್ಳೆ ಕಲೆಕ್ಷನ್ಸ್ ಇದೆ. ಸೊ ಆ್ಯಕ್ಚುಲಿ ಇದರಲ್ಲಿ ನಾನು ಬೈ ಮಾಡಿದ್ದೀನಿ, ಯಾವುದೋ ಅಂತ ರಿವೀಲ್ ಮಾಡಲ್ಲ. ಸೊ ಪ್ರೈಸಸ್ ಎಲ್ಲ ಡಿಫ್ರೆಂಟ್ ಇದೆ ಮತ್ತು ರೀಸನಬಲ್ ಪ್ರೈಸ್ ಇದೆ. ಸೊ ಇನ್ ಕೇಸ್ ಯಾರಿಗಾದರೂ ಇಂಟ್ರೆಸ್ಟ್ ಇತ್ತು ಅಂದರೆ ಬಂದು ನೀವು ಬೈ ಮಾಡ್ಬೋದು. ಇದರಲ್ಲಿ ಈರುಳ್ಳಿ ಕೆಳಗಡೆ ಹಾಂ, ನೋಡಿಸಿ. ಓ, ಜಿಗ್ಗಿ ಅಂತ ಐತೆ. ಇಲ್ಲ, ನಂಗಲ್ಲಿ ಮನೆ ಹತ್ರನೇ ಇದು ಮಾಡ್ತಾರಂತೆ, ಡೆನ್ಸೋ ಮಾಡ್ತಾರಂತೆ, ಕಲರ್ ಶೇಡ್ಸ್ ಅವ್ರು ಕೊಡ್ತಾರೆ. ಎಷ್ಟು ಅಂತ ಕೇಳಿ ನೋಡಿ ಸರ್. ಇದು ಬರ್ಡ್ಸ್ ಎಷ್ಟು? ಬರ್ಡ್ಸಾ? ಅಂತೂ ಇಂತೂ ಭರ್ಜರಿ ಶಾಪಿಂಗ್ ಮುಗೀತು. ಹಾಂ, ಭರ್ಜರಿ. ನಿಮ್ಮ ಕೈಯಲ್ಲೊಂದಷ್ಟು, ನನ್ನ ಕೈಯಲ್ಲೊಂದಷ್ಟು. ಫೈನಲಿ ಗೈಸ್ ಮನೆಗೆ ಬಂದೆ. ಸೊ ಇಲ್ಲಿದೆ ಐಟಮ್ಸು. ಫುಲ್ಲು ಟಯರ್ಡಾಗಿದೆ. ಇವಾಗ ಮತ್ತೆ ಸ್ನಾನ ಮಾಡ್ಬೇಕು ಅನಿಸಿದೆ. ಸ್ನಾನ ಮಾಡಿಬಿಟ್ಟು ಅದಾದಮೇಲೆ ಫ್ರೆಶ್ ಅಪ್ ಆಗಿ ನಿಮ್ಮ ಜೊತೆ ಸಿಗ್ತೀನಿ. ಊಟ ತಿನ್ನಬೇಕು, ಹೊಟ್ಟೆ ತುಂಬ ಅಶ್ವತ್ಥ ಇದೆ. ಜ್ಯೂಸ್ ಅಷ್ಟೇ ಕುಡಿದಿದ್ದು ನಾವು. ಸೊ ತುಂಬಾ ಬಿಸಿಲಿದ್ದಿದ್ದರಿಂದ ಮಾರ್ಕೆಟಲ್ಲಿ ಅಷ್ಟು ಕ್ರೌಡ್ ಇರಲಿಲ್ಲ, ಬಟ್ ಸ್ವಲ್ಪ ಬಿಸಿಲಿದ್ದಿದ್ದರಿಂದ ಒಂಥರ ಟಯರ್ಡ್ನೆಸ್ ಆಗ್ತಿದೆ. ಸೊ ಫ್ರೆಶ್ ಅಪ್ ಆಗಿ ಅದಾದಮೇಲೆ ಮತ್ತೆ ನಿಮ್ಮ ಜೊತೆ ಸಿಗ್ತೀನಿ, ಓಕೆನಾ? ಎವ್ರಿವನ್, ಆ್ಯಕ್ಚುಲಿ ಫ್ರೆಶ್ ಅಪ್ ಆಗಿ ಬಂದು ಗೋಕುಲ್ನ ಟ್ಯೂಷನಿಗೆ ಬಿಟ್ಟು ನೆಕ್ಸ್ಟು ನಾನು ಗೌತಮ್ದು ಯೂನಿಫಾರ್ಮ್ ಕಲೆಕ್ಟ್ ಮಾಡೋಕ್ಕಿತ್ತು. ಇನ್ನೂ ಒಂದು ಪೆಂಡಿಂಗ್ ಉಳಿಸ್ಬಿಟ್ಟಿದ್ದಾರೆ, ಅದನ್ನು ಕೇಳೋಕ್ಕೆ ಹೋಗಿದ್ದೆ. ಅವ್ರು ನೋಡಿದ್ರೆ ಕೊಟ್ಟಿಲ್ಲ. ನನಗಂತೂ ಫುಲ್ ಸಿಟ್ಟು ಬಂತು. ಅವ್ರಿಗೆ ಹೇಳಿಬಿಟ್ಟೆ ಬಂದೆ, ನಾನು ಬರಲ್ಲ, ನೀವೇ ಕೊರಿಯರ್ ಮಾಡಿ ಅಂತ ಹೇಳಿಬಿಟ್ಟು. ಸೊ ಅವರು ಸ್ಕೂಲ್ಗೆ ಕಳಿಸ್ಕೊಡ್ತೀವಿ ಮೇಡಮ್ ಅಂತ ಏನೋ ಹೇಳಿದ್ರು. ಸರಿ ಅಂತ ಹೇಳಿ ಅಲ್ಲಿಂದ ಬಂದು ಮನೆಗೆ ಬಂದೆ. ಅಷ್ಟೇ ಲೋಕಿ ಅವರು ಬಂದರು. ಸರಿ ಅಂತ ಹೇಳಿ ಕಾಫಿ ಮಾಡಿ ಕುಡಿದ್ಬಿಟ್ಟು ಇವಾಗಷ್ಟೇ ಫ್ರೆಶ್ ಅಪ್ ಆದೆ. ಇವಾಗ ಗೌತಮ್ ಬಿಡೋದಕ್ಕೆ ಅಂತ ಹೇಳಿ ಲೋಕಿ ಅವರು ಇದಕ್ಕೆ ಹೋದರು, ಟ್ಯೂಷನ್ ಬಿಡಲಿಕ್ಕೆ ಅಂತ ಹೇಳಿ ಹೋದರು. ಸೊ ನಾನು ಸ್ಯಾರಿ ರಿವೀಲ್ ಮಾಡಲ್ಲ ಮತ್ತು ಲಕ್ಷ್ಮಿ ಮುಖವಾಡ ರಿವೀಲ್ ಮಾಡಲ್ಲ, ಓಕೆನಾ? ಸೊ ಅವತ್ತಿನ ದಿನಕ್ಕೆ ನಾನು ಅದನ್ನು ರಿವೀಲ್ ಮಾಡ್ತೀನಿ. ಬಟ್ ಅದು ಬಿಟ್ಟರೆ ಬೇರೆ ಏನೆಲ್ಲ ತೊಗೊಂಬಂದೆ ಅಂದರೆ, ಸೊ ನನ್ನ ಒಂದು ಹೊಸ ಬಿಸ್ನೆಸ್ ಶುರು ಆಗ್ತಿದೆಯಲ್ಲ, ಇದಕ್ಕೆ ಥಿಂಗ್ಸ್ಗಳು ತೊಗೊಂಬಂದೆ. ಆ್ಯಂಡ್ ಇದಕ್ಕೆ ಏನು ಮೇಕಪ್ಗೆಲ್ಲ ಒಂದು ಸ್ವಲ್ಪ ಏನು ಸೇಫ್ಟಿ ಪಿನ್ಸು, ಪಿನ್ಸು ಎಲ್ಲ ಬೇಕಾಗಿತ್ತು. ಅದು ಸ್ವಲ್ಪ ತೊಗೊಂಬಂದೆ. ಅಪ್ಪ ನಿಜ ಹೇಳ್ತೀನಿ, ಆ ಒಂದು ಥ್ರೆಡ್ಸ್ ಅದೆಲ್ಲ ನಾನು ಎಷ್ಟು ವೆಯ್ಟ್ ಇದೆ ಅಂದರೆ, ಮೈ ಗಾಡ್, ನನಗೆ ಫುಲ್ಲು ಕೈಯೆಲ್ಲ ನೋವು ಬಂದುಬಿಟ್ಟಿದೆ. ಅದಷ್ಟೇ ಅಲ್ಲ, ಅಂದರೆ ಎಲ್ಲನೂ ಸೇರಿ ಎಲ್ಲ ಕ್ಯಾರಿ ಮಾಡ್ಕೊಂಡು ಬಂದ್ವಲ್ಲ ಅಲ್ಲಿಂದ, ರಾಜಾ ಮಾರ್ಕೆಟಿಂದ ಇದಕ್ಕೇನು ಮೆಟ್ರೋ ಸ್ಟೇಷನ್ ತನಕ ಎತ್ಕೊಂಡು ಬಂದಿದ್ದು, ಕೈಯಲ್ಲಿ ಫುಲ್ಲೂ ನೋವು ಬಂದುಬಿಟ್ಟಿದೆ. ಸೊ ಅಂದವೇ ಅಲ್ಲೇ ಬರ್ತಾ ನನಗೆ ಈ ಥರ ಪಲಾಝೋಸ್ ಎಲ್ಲ ಸಿಕ್ತು. ಸೊ ನಿಮಗೆ ತೋರಿಸ್ತೀನಿ ಒಂದು ಸೆಕೆಂಡ್. ಇವಾಗ ಯಾವುದು ಪಲಾಝೋಸ್ ಅಂತ ಹೇಳಿ ತೋರಿಸ್ತೀನಿ. ಅದಕ್ಕೂ ಮುಂಚೆ
ಒಂದೇ ಒಂದನ್ನು ರಿವೀಲ್ ಮಾಡ್ತೀನಿ. ಈ ವರ್ಷ ಈ ಒಂದು ಪ್ಯಾರೆಟ್ನ ತೊಗೊಂಬಂದೆ. ಸೊ ತುಂಬ ಚೆನ್ನಾಗಿದೆ. ಇದ್ರದ್ದು ಪ್ರೈಸ್ ಬಂದು 35 ರುಪೀಸ್ ಬಂದು. ಸೊ ಇದಕ್ಕೆ 70 ರುಪೀಸ್ ಏನೋ ಬಿತ್ತು ನೋಡಿ. ಏನೋ ಒಂಥರ ಸೌಂಡ್ ಕೇಳಿಸ್ತಿದೆ. ಸೊ ಈ ಒಂದು ಪ್ಯಾರೆಟ್ನ ತೊಗೊಂಬಂದೆ, ಏನಕ್ಕಾದರೂ ಡೆಕೋರೇಷನ್ ಯೂಸ್ ಮಾಡೋಣ ಅಂತ ಹೇಳಿ. ಅದಾದ ನಂತರ ನೀವು ಅಂದ್ಕೋಬೋದು ಏನಪ್ಪ ಇನ್ನೂ ಅಷ್ಟು ದೂರ ಇದೆ, ಇವ್ರು ಇವಾಗಲೇ ಎಲ್ಲ ಪರ್ಚೇಸ್ ಮಾಡ್ಕೊಂಡ್ಬಂದಿದ್ದಾರೆ ಅಂತ ನೀವು. ಬಟ್ ಆಮೇಲೆ ನಿಜವಾಗ್ಲೂ ಸೀರಿಯಸ್ಲಿ ಹೇಳ್ತೀನಿ, ಆ ಟೈಮಲ್ಲಂತೂ ಹೋಗೋದಕ್ಕಾಗಲ್ಲ. ಹೋದ್ರೂ ಅಲ್ಲಿ ಒಳಗಡೆ ಕಾಲಿಡೋಕ್ಕಾಗಲ್ಲ, ಅಷ್ಟು ರಶ್ ಇರುತ್ತೆ, ಅಷ್ಟು ಕ್ರೌಡ್ ಇರುತ್ತೆ. ಯಪ್ಪ ನನಗಂತೂ ಆಗಲ್ಲ. ಲಾಸ್ಟ್ ಇಯರೇ ಹೋಗ್ಬಿಟ್ಟು ಸಾಕಾಗ್ಬಿಟ್ಟಿದೆ. ಸೊ ಅದಾದ ನಂತರ ಈ ಥರ ಒಂದಷ್ಟು ಪಲಾಝೋನ ತೊಗೊಂಬಂದೆ, 4 ಪಲಾಝೋ ತೊಗೊಂಬಂದೆ. ಸೊ ಆಲ್ರೆಡಿ ಒಂದು ವೇರ್ ಮಾಡಿದ್ದೀನಿ. ಇಷ್ಟು ದೊಡ್ಡದು ಬರುತ್ತೆ, ಎಷ್ಟು ದಪ್ಪ ಇದ್ರೂ ಹಾಕೋಬೋದು ನೋಡಿ. ಒಂದು ಮಾತ್ರ ಇಷ್ಟು ದೊಡ್ಡದಿದೆ, ಓಕೆನಾ. ಇನ್ನೂ ಒಂದು ಇಷ್ಟೇ. ಬಟ್ ಕ್ವಾಲಿಟಿ ಅಂತೂ ಕಾಟನ್ ಮೆಟೀರಿಯಲು ತುಂಬ ಚೆನ್ನಾಗಿದೆ, ಸಾಫ್ಟಾಗಿ, ಒಂಥರ ಆರಾಮಾಗಿ ಯೂಸ್ ಮಾಡ್ಬೋದು ಅಂತಲೇ ಹೇಳ್ಬೋದು. ಸೊ ಇದೊಂದು, ಅದೇ ಇದರಲ್ಲಿ ಇನ್ನೂ ಒಂದು ತೊಗೊಂಬಂದಿದ್ದೀನಿ. ಇದು ಒಂಥರ ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಇದಕ್ಕೆ ನಾವು ಒಂದು ಪ್ಲೈನ್ ಕುರ್ತಾನೂ ಮ್ಯಾಚ್ ಮಾಡಿದ್ರಂತೂ ಇನ್ನೂ ಮಸ್ತ್ ಇರುತ್ತೆ ನೋಡಿ. ಈ ಥರ ಇದೆ. ಸೊ ಇದ್ರದ್ದು ಕಾಸ್ಟ್ ಕೇಳಿದ್ರೆ ನೀವು ನಂಬೋದೇ ಇಲ್ಲ, ಜಸ್ಟ್ 150. ಸೊ 150 ಒಂದು ಸರಿ ಅಂತ ಹೇಳಿ, ಫ್ರೀಯಾಗಿರುತ್ತಲ್ಲ ಅಂತ ಹೇಳಿ ತೊಗೊಂಡು ಬಂದೆ 4. ಸೊ ಇದೊಂದಾಗಿರುತ್ತೆ. ದೆನ್ ನೆಕ್ಸ್ಟ್ ಇದೂ ಅಷ್ಟೇ ನೋಡಿ, ಎಷ್ಟು ಚೆನ್ನಾಗಿದೆ ಗೊತ್ತಾ. ಇದು ನೋಡೋದಕ್ಕೆ ನಿಮಗೆ ಪಲಾಝೋ ಅನ್ನೋ ಥರ ಕಾಣಿಸಲ್ಲ, ಮೇ ಬಿ ಏನು ಕುರ್ತಾ ಸ್ಕರ್ಟ್ ಅಂತಾರೆ, ಸ್ಕರ್ಟ್ ಅನ್ನೋ ಥರ ಕಾಣಿಸುತ್ತೆ. ಇದಂತೂ ಇನ್ನೂ ಮಸ್ತಿದೆ, ಬಟ್ ಸ್ವಲ್ಪ ತಿನ್ ಅನ್ನೋ ಥರ ಕಾಣಿಸುತ್ತೆ. ಬಟ್ ನನಗೆ ಈ ಒಂದು ಡಿಸೈನ್ ಇಷ್ಟ ಆಯಿತು ಅಂತ ಹೇಳಿ ಇದನ್ನು ತೊಗೊಂಡೆ. ಆಲ್ಮೋಸ್ಟ್ ಮನೆ ಹತ್ರ ಮತ್ತು ಹೊರಗಡೆ ವಾಕಿಂಗ್ಗೆ ಎಲ್ಲದಕ್ಕೂ ಹಾಕ್ಕೊಂಡು ಹೋಗ್ಬೋದು. ಇನ್ನೂ ಕೆಲವೊಂದಷ್ಟು ಜನ ಆಫೀಸ್ಗೆ ಹಾಕ್ಕೊಂಡು ಹೋಗ್ಬೋದು, ಹಾಗೆ ಹೀಗೆ ಅಂತೆಲ್ಲ ಹೇಳಿ ಸೀರಿಯಸ್ಲಿ ಅಲ್ಲಿ ತೊಗೊಳ್ತಾಯಿದ್ರು. ಆವಾಗ ನೋಡಿ ನನಗೂ ಇಷ್ಟ ಆಗಿ ನಾನು ತೊಗೊಂಡಿದ್ದು. ಸೊ ಸ್ವಲ್ಪ ಫ್ರೀಯಾಗಿದ್ದರೆ ಚೆನ್ನಾಗಿ ಅನಿಸುತ್ತೆ ಅಂತ ಹೇಳಿಬಿಟ್ಟು. ಸೊ ಇದು ಒಂದು. ಇನ್ನೂ ಒಂದು ನಾನು ಆಲ್ರೆಡಿ ವೇರ್ ಮಾಡಿಬಿಟ್ಟಿದ್ದೀನಿ, ಬ್ಲೂ ಕಲರ್ ನೋಡಿ. ಇದು ತುಂಬ ಚೆನ್ನಾಗಿದೆ, ಈ ಥರ ಪ್ಯಾಟ್ರನ್ ಬರುತ್ತೆ, ತುಂಬಾ ಚೆನ್ನಾಗಿದೆ. ಆ್ಯಕ್ಚುಲಿ ಇದು ತೋರಿಸಿದ್ರೆ ನಿಮ್ಗೆ ಅಷ್ಟು ಗೊತ್ತಾಗ್ತಾ ಇಲ್ವೇನೋ, ಬಟ್ ಇದತ್ತು ನನಗೆ ಸಖತ್ ಇಷ್ಟ ಆಯಿತು. ಒಂಥರ ಕಂಫರ್ಟಬಲ್, ಎಷ್ಟು ಚೆನ್ನಾಗಿ ಅನಿಸ್ತಿದೆ ಅಂದರೆ ನನಗಂತೂ ತುಂಬಾ ಇಷ್ಟ ಆಯಿತು. ಸೊ ಅದಾದಮೇಲೆ ಸ್ಯಾರಿ ತೊಗೊಂಬಂದೆ. ಸ್ಯಾರೀಸ್ ಎಲ್ಲ ಏನು ತೋರ್ಸೋಕೆ ಹೋಗಲ್ಲ, ಸೊ ಅದು ಸರ್ಪ್ರೈಸು, ಅವತ್ತಿನ ದಿನಕ್ಕೇ ರಿವೀಲ್ ಮಾಡೋದು. ಸ್ಯಾರಿ ಮತ್ತು ಮುಖವಾಡ, ಓಕೆನಾ. ಸೊ ಅದ್ರ ಜೊತೆಗೆ ಏನೋ ಗೊತ್ತಿಲ್ಲ, ತುಂಬ ಅಟ್ರಾಕ್ಟಿವ್ ಅನ್ನಿಸ್ತು. ಈ ಒಂದು ಡ್ರೆಸ್ನ ತೊಗೊಂಡ್ಬಂದೆ, ನನಗೇನೋ ಒಂಥರ ತುಂಬಾ ಅಟ್ರಾಕ್ಟಿವ್ ಅನ್ನಿಸ್ತು. ಹಾಗಾಗಿ ದುಪ್ಪಟ್ಟ ಮತ್ತು ಇದು ಎಲ್ಲ ತುಂಬ ಚೆನ್ನಾಗಿತ್ತು, ಹಾಗಾಗಿ ಇದನ್ನ ತೊಗೊಂಬಂದೆ. ಎಲ್ಲ ಸಿಲ್ಕ್, ಸೈಡ್ ಓಪನ್ ಬರುತ್ತೆ. ಕುರ್ತಾ ನೋಡಿ ಈ ರೀತಿ ಇದೆ, ಫುಲ್ ವರ್ಕ್ ಬರುತ್ತೆ. ಮತ್ತು ಸ್ಲೀವ್ ಬಂದು 3/4 ಬರುತ್ತೆ. ನೋಡಿದ್ರಿ ಅಲ್ಲ, ತುಂಬ ಚೆನ್ನಾಗಿದೆ. ಬಟ್ ನನ್ನ ಹತ್ರ ರೆಡ್ ಇರಲಿಲ್ಲ ಅಂತ ಹೇಳಿ ಇದನ್ನು ತೊಗೊಂಡೆ. ಎಕ್ಸೆಲ್ ತೊಗೊಂಬಂದಿದ್ದೀನಿ, ಸ್ವಲ್ಪ ಸ್ಟಿಚ್ ಹಿಡಿಬೇಕು. ಓಕೆ, ಇದ್ರದ್ದು ದುಪ್ಪಟ್ಟ ತೋರಿಸ್ತೀನಿ ಗೈಸ್, ತುಂಬ ಚೆನ್ನಾಗಿದೆ. ನನಗಂತೂ ಈ ಎಂಬ್ರಾಯ್ಡ್ರಿ ನೋಡಿನೇ ತುಂಬ ಇಷ್ಟ ಆಯಿತು. ಸೊ ಒಂದು ಸೈಡ್ ಈ ಥರ ಎಂಬ್ರಾಯ್ಡ್ರಿ ಬರುತ್ತೆ, ಮತ್ತು ಅಲ್ಲಲ್ಲಿ ಈ ಥರ ಬುಟ್ಟ ವರ್ಕ್ ಇದೆ. ಸೊ ಇಷ್ಟು ಲೆಂತ್ ಇದೆ ದುಪ್ಪಟ್ಟ, ಚೆನ್ನಾಗಿದೆ. ಒಂದು ಸೈಡ್ ಹಾಕ್ಕೊಂಡು ಆರಾಮಾಗಿ ಯೂಸ್ ಮಾಡ್ಬೋದು, ಅಷ್ಟು ಕ್ಯೂಟಾಗಿದೆ. ವರ್ತ್ ಅಂತಲೇ ಹೇಳ್ಬೋದು. ಇದ್ರದ್ದು ಕಾಸ್ಟ್ ಬಂದು ಜಸ್ಟ್ 600. ಆ್ಯಂಡ್ ಪ್ಯಾಂಟ್ ಎಲ್ಲ ಫುಲ್ ಸೆಟ್ ಬರುತ್ತೆ ಇದು, ಓಕೆನಾ. ಫುಲ್ ಸೆಟ್ ಬರುತ್ತೆ. ಸೊ ಪ್ಯಾಂಟ್ಗೆ ಇಲ್ಲಿ ಲಾಸ್ಟಲ್ಲಿ ಈ ಥರ ಪಟ್ಟಿ ಹತ್ರನೂ ಎಂಬ್ರಾಯ್ಡಿಂಗ್ ಬಂದಿದೆ. ಸೊ ಫುಲ್ಲು ಫ್ರೀಯಾಗಿ ತುಂಬ ಚೆನ್ನಾಗಿ, ಫ್ರೀ ಸೈಜ್ ಅಂತಲೇ ಹೇಳ್ಬೋದು.
ಅಷ್ಟು ಚೆನ್ನಾಗಿದೆ. ಸೊ ಈ ಒಂದು ಡ್ರೆಸ್ನ ನಾನು ಬೈ ಮಾಡಿದೆ, ಈ ಒಂದು ಡ್ರೆಸ್. ಸೊ ದೆನ್ ನೆಕ್ಸ್ಟ್ ಇಲ್ಲಿರೋದು ಸ್ಯಾರೀಸು. ಜಸ್ಟ್ ಹಿಂಗೆ ತೋರಿಸ್ತೀನಿ, ಫುಲ್ ಓಪನ್ ಮಾಡಲ್ಲ. ಅವತ್ತಿನ ದಿನಕ್ಕೆ ನೋಡಿ ನಿಜ ತೊಗೊಂಬಂದಿದ್ದೀನಿ, ಬಟ್ ಅವತ್ತಿನ ದಿನಕ್ಕೆ ತೋರಿಸ್ತೀನಿ, ಓಕೆನಾ. ಸೊ ಇದಿಷ್ಟು ಬೈ ಮಾಡಿದ್ದು ನನಗೋಸ್ಕರ, ಓಕೆನಾ. ನೆಕ್ಸ್ಟ್ ಯಾವುದಿದೆ ಅಂತ ಹೇಳಿಬಿಟ್ಟು ತೋರಿಸೋದಕ್ಕೂ ಮುಂಚೆ ಇದನ್ನು ಪ್ಯಾಕ್ ಮಾಡಿ ಎತ್ಬಿಡೋಣ. ಸೊ ಇದಾಯಿತು. ಈ ಒಂದು ಬ್ಯಾಗಲ್ಲೂ ಇದೆ ಗೈಸ್. ಅಪ್ಪ, ನನಗೆ ಹೆವಿ ಭಾರ ಕೊಟ್ಟಿದ್ದೇನೆ ಅಮ್ಮ, ಸಾಕನ್ನಿಸ್ತು ನಿಜವಾಗ್ಲೂ. ಅಂದರೆ ನೋಡಿ, ಸೇಫ್ಟಿ ಪಿನ್ಸು ಮತ್ತು ಸುಜಾತ ಪಿನ್ನು ಆ್ಯಂಡ್ ಪಿನ್ನು, ಓಕೆನಾ. ಒಂದೊಂದು ಕೆ ಜಿ ಬರುತ್ತೇನೋ ಮೇ ಬಿ. 1 ಕೆ ಜಿ ಏನು ತುಂಬಾ ಜಾಸ್ತಿ ಬರುತ್ತೆ ಗೈಸ್. ನಾನು ಗೊತ್ತಾಗ್ತಿಲ್ಲ ಅಷ್ಟೇ ಅದು ಎಷ್ಟು ವೆಯ್ಟ್ ಇದೆ ಅಂತ. ಸೊ ಓಕೆ, ಇವಾಗ ನೆಕ್ಸ್ಟ್ ಮ್ಯಾಟರ್ಗೆ ಬರ್ತೀನಿ. ಸೊ ಏನಂತ ಹೇಳಿದ್ರೆ ಗೈಸ್, ಇವಾಗ ನಾನೊಂದು ಹೊಸ ಬಿಸ್ನೆಸ್ನ ಶುರು ಮಾಡ್ತಾಯಿದ್ದೀನಿ. ಸೊ ಅದಕ್ಕೆ ಬೇಕಾಗಿರೋವಂಥ ಕೆಲವೊಂದು ಮೆಟೀರಿಯಲ್ಸ್ನ ತೊಗೊಂಬಂದೆ. ಆ್ಯಂಡ್ ಏನೆಲ್ಲ ಐಟಮ್ಸ್ ಬೇಕೋ ಅದೆಲ್ಲ ತೊಗೊಂಬಂದೆ. ಇದು ಒಂದು ಸ್ಕೇಲ್ನ ತೊಗೊಂಬಂದೆ, ಬಟ್ ಅಷ್ಟೊಂದು ಕ್ವಾಲಿಟಿ ಇರಲಿಲ್ಲ. ಇದ್ದಿದ್ದೇ ಇದು ಸರಿ ಅಂತ ಹೇಳಿ ಇದೊಂದು ತೊಗೊಂಬಂದೆ. ನನಗಂತೂ ನಿಜ ಓಡಾಡಿ ಫುಲ್ ಟಯರ್ಡ್ ಆಗಿತ್ತು. ಸದ್ಯಕ್ಕೆ ಯಾರು ಓಡಾಡ್ತಾರಪ್ಪ ಅಂದ್ಕೊಂಡು ಅದನ್ನು ತೊಗೊಂಬಂದೆ. ಮತ್ತು ಇಲ್ಲಿ ಈ ಒಂದು ಸಿಲ್ಕ್ ಬ್ಲೌಸ್ಗಳನ್ನ ತೊಗೊಂಬಂದೆ. ಸೊ ಈ ಒಂದು ಬ್ಲೌಸ್ಗಳು ವರ್ಕ್ ಮಾಡಲಿಕ್ಕೆ ಅಂತ ಹೇಳಿ ತೊಗೊಂಬಂದಿನಿ. ತುಂಬಾ ಚೆನ್ನಾಗಿದೆ. ಸೊ ವರ್ಕ್ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ. ಸೊ ಈ ಒಂದು 3 ಬ್ಲೌಸ್ ಪೀಸ್ನ ತೊಗೊಂಬಂದೆ. ಯಾವುದಾದ್ರು ರೇಷ್ಮೆ ಸೀರೆಗೆ ಎಲ್ಲದಕ್ಕೂ ಮ್ಯಾಚ್ ಮಾಡ್ಬೋದು. ಸೊ ಹಾಗಾಗಿ ಈ ಒಂದು 3 ಬ್ಲೌಸು ಇದಕ್ಕೆ ಕಾಂಟ್ರಾಸ್ಟ್ ಆಗಿ ಕಲರ್ನ ಮ್ಯಾಚ್ ಮಾಡಿ ನಾನೇ ವರ್ಕ್ ಮಾಡೋಣ ಅಂತ ಹೇಳಿಬಿಟ್ಟು ತೊಗೊಂಬಂದಿದ್ದೀನಿ, ಓಕೆನಾ. ಸೊ ದೆನ್ ನೆಕ್ಸ್ಟು ಮೇನ್ ಪಾಟ್, ಇದಕ್ಕೆ ಬೇಕಾಗಿರೋವಂಥದ್ದು, ವರ್ಕ್ಗೆ ಬೇಕಾಗಿರೋ ಅಂಥದ್ದು ಥ್ರೆಡ್ಸ್. ಸೊ ಈ ಒಂದು ಥ್ರೆಡ್ಸ್ನ ತೊಗೊಂಬಂದೆ. ಇದು ಫುಲ್ಲು ನಿಮಗೆ ಲೈಟ್ ಕಲರ್ಸ್ ಅನ್ನಿಸ್ತಿದೆ, ಸ್ವಲ್ಪ ಡಾರ್ಕ್ ಕಲರ್ಸ್ಗಳನ್ನ ತೋರಿಸ್ತೀನಿ. ಈ ಒಂದು ಥ್ರೆಡ್ ಬಂದು ಒಂದು ಬಾಕ್ಸ್ಗೆ 300 ರುಪೀಸ್ ಬರುತ್ತೆ. ಸೊ ಸಿಂಗಲ್ಲಾಗಿ ನಾವೇನಾದರೂ ಒಂದು ಕೋನ್ ತೊಗೊಳ್ತೀವಿ ಅಂದರೆ, ಸೊ ನಿಮಗೆ ತೋರಿಸ್ಬಿಟ್ಟು ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. ಈ ಒಂದು ಥ್ರೆಡ್, ಓಕೆನಾ, ಈ ಒಂದು ಥ್ರೆಡ್ ನಿಮಗೆ ಎಷ್ಟು ಹೇಳಿದ್ರು, 2000 ಮೀಟರ್ ಏನೋ ಬರುತ್ತಂತೆ, ಓಕೆನಾ. ಸೊ ಸ್ವಲ್ಪ ಸ್ಟ್ರಾಂಗಾಗೂ ಇರುತ್ತೆ, ಅಂದರೆ ಗಟ್ಟಿಯಾಗಿರುತ್ತೆ. ಆ್ಯಂಡ್ ಇದ್ರದ್ದು ಪ್ರೈಸು ಸಿಂಗಲಾಗಿ ತೊಗೊಳ್ತೀನಿ ಅಂದರೆ 30 ರುಪೀಸ್ ಏನೋ, 35 ಏನೋ ಹೇಳಿದ್ರು, 35 ಅಂತೆ. ಸೊ ಈ ಒಂದು 35 ರುಪೀಸ್ಗೆ ಇದು ಸಿಗುತ್ತೆ, ಅಂದರೆ ಒಂದು ಕೋನು. ಈ ಬಾಕ್ಸಿಗೆ ಫುಲ್ಲು ತೊಗೊಳ್ತೀವಿ ಅಂತ ಹೇಳಿದ್ರೆ, ಸೊ ಈ ಬಾಕ್ಸಲ್ಲಿ 12 ಕಲರ್ಸ್ ಬರುತ್ತೆ. ಸೊ 300 ರುಪೀಸು. ಆವಾಗ ನಮಗೆ ಒಂದು ಕೋನಿಗೆ 25 ರುಪೀಸ್ ಬಿತ್ತು. ಸೊ ವರ್ತ್ ಅಲ್ವಾ, ಹಾಗಾಗಿ ನಾನು 12 ಕಲರ್ಸ್ 24 ಕಲರ್ಸ್ ತೊಗೊಂಬಂದಿದ್ದೀನಿ. ಅದರಲ್ಲಿ ಸ್ವಲ್ಪ ಬೇಕಾಗಿರೋಂಥ ಕಲರ್ಸ್ಗಳನ್ನೆಲ್ಲನೂ ತೊಗೊಂಬಂದಿದ್ದೀನಿ. ಸೊ ನೋಡೋಣ, ಅಂದರೆ ಇದೇನು ನಾನು ತೊಗೊಂಬಂದಿರೋದು ಯಾವುದು ಏನು ವೇಸ್ಟ್ ಆಗೋಲ್ಲ, ಯಾವುದಾದ್ರೂ ಒಂದು ಸ್ಯಾರಿಗೆ ಮ್ಯಾಚ್ ಆಗೇ ಆಗತ್ತೆ. ಸೊ ನಾವು ಯಾವುದಕ್ಕಾದ್ರೂ ಯೂಸ್ ಮಾಡ್ಕೋಬೋದು. ಬಟ್ ಇಲ್ಲಿ ರೆಡ್ಡು, ಒಂಥರ ಪಿಂಕು, ಮರೂನು, ಕಾಪರು, ಬ್ಲೂ, ಗ್ರೀನ್, ಯೆಲ್ಲೋ, ಈ ಥರ ಎಲ್ಲ ಥರ ಕಲರ್ಸು ಇದೆ. ರೆಡ್ 2 ತೊಗೊಂಬಿಟ್ನ, ರೆಡ್ ಕೊಟ್ಬಿಟ್ಟಿದ್ದಾರೆ ಅನ್ಕೋತೀನಿ. ಇಲ್ಲ ಆರೆಂಜು ಸ್ವಲ್ಪ ಕಲರ್ಸ್ ಎಲ್ಲ ಕಡಿಮೆ ಇತ್ತು. ನಮಗಂತೂ ಫುಲ್ ಸುಸ್ತಾಗೋಯ್ತು, ಸುತ್ತಿ. ಸೊ ಇಷ್ಟು ಕಲರ್ಸ್ನ ತೊಗೊಂಬಂದಿದ್ದೀನಿ. ಎಲ್ಲ ಟೋಟಲ್ ಒಂದು 12 ಕಲರ್ಸ್ ಅಂತೂ ತೊಗೊಂಬಂದಿದ್ದೀನಿ. 24 ಕಲರ್ಸ್ ಏನೋ ತೊಗೊಂಬಂದಿದ್ದೀನಿ. ಸೊ 600 ರುಪೀಸ್ ಕೊಟ್ಬಿಟ್ಟು ತೊಗೊಂಬಂದಿದ್ದೀನಿ. ವರ್ತ್ ಅನ್ನಿಸ್ತು. ಅದೇ ನಾವು ಇಲ್ಲಿ ಶಾಪಲ್ಲಿ ತೊಗೊಳ್ತೀವಿ ಅಂತ ಅಂದರೆ ಒಂದು ಚಿಕ್ಕದು ಏನು ಸ್ಯಾರಿಗೆ ಕುಚ್ಚು ಹಾಕ್ತೀವಲ್ಲ, ಆ ಒಂದು ಥ್ರೆಡ್ ಬಂದು 25 ರುಪೀಸು, ಓಕೆನಾ. ಅಲ್ಲಿ ಕೇಳಿದಾಗ ಅದು 20 ರುಪೀಸ್ ಏನೋ ಹೇಳಿದ್ರು. ಸೊ ಸಿಂಗಲ್ ತೊಗೊಳ್ತೀವಿ ಅಂದರೆ 25 ರುಪೀಸ್ ಅಂತೆ. ಎಲ್ಲ ಫುಲ್ಲು ಲಮ್ಸಮಾಗಿ ತೊಗೊಳ್ತೀವಿ ಅಂದರೆ
ಏನೋ ಅದಕ್ಕಿಂತ ಕಡಿಮೆ ಅಂತ ಏನೋ ಹೇಳಿದ್ರು, ಎಷ್ಟು 150 200 ಏನೋ ಹೇಳಿದ್ರು. ಬಟ್ ಅದು ತುಂಬ ಥ್ರೆಡ್ ಕಟ್ ಆಗುತ್ತೆ ಮತ್ತು ಕಲರ್ ಹೋಗುತ್ತೆ ಅಂತ ಹೇಳಿದ್ರು. ಸರಿ ಬೇಡ, ಯಾಕೆ ನಮ್ಮ ಕಸ್ಟಮರ್ಸ್ಗೆ ಚೆನ್ನಾಗಿಯೇ ಒಂದೊಳ್ಳೆ ಕ್ವಾಲಿಟಿ ಇರೋ ಥ್ರೆಡ್ನೇ ಯೂಸ್ ಮಾಡಿ ನಾನು ಮಾಡೋಣ ಅಂತ ಹೇಳಿ ಇದನ್ನು ತೊಗೊಂಬಂದೆ. ಸೊ ₹1 ಜಾಸ್ತಿ ಖರ್ಚಾದ್ರೂ ಒಂದೊಳ್ಳೆ ಕ್ವಾಲಿಟಿ ಅಂತ ಒಂದು ವರ್ಕ್ನ ನಾವು ಮಾಡಿ ಕೊಟ್ಟಾಗ ಕಸ್ಟಮರ್ಸು ತುಂಬಾ ಇಷ್ಟಪಟ್ಟು ಅವರ ಒಂದು ಆರ್ಡರ್ನ ನಮಗೆ ಕೊಡ್ತಾರೆ. ಸೊ ಆ ಒಂದು ಪರ್ಪಸಿಂದ ನಾನು ಇದನ್ನೇ ತೊಗೊಂಬಂದೆ ಕೋನು. ಸೊ ನೆಕ್ಸ್ಟು ಖಾಲಿ ಆದರೆ ಇನ್ನು ನಮಗೆ ಏನು ವರ್ಕ್ ಇದನ್ನು ಡೆಮೋ ಕೊಡೋಕೆ ಬಂದಿದ್ರಲ್ಲ, ಅವರೇ ಹೇಳಿದ್ದಾರೆ ಆನ್ಲೈನಿಂದನೂ ನೀವು ಡೆನ್ಸೋ ಮಾಡಿಸ್ಕೋಬೋದು. ಸೊ ನಿಮ್ಗೆ ಯಾವ ಕಲರ್ ಬೇಕು ಏನು ಅಂತ ನೋಡಿಬಿಟ್ಟು ಬೇಕಾದ್ರೆ ಸ್ವಲ್ಪ ಡಿಸ್ಕೌಂಟ್ ಮಾಡಿ ಮಾಡಿಕೊಡ್ತಾರೆ, ನೀವು ಮಾಡಿಸ್ಕೊಳ್ಳಿ ಅಂತ ಹೇಳಿದರು. ಸರಿ ಆಯಿತು, ಒಂದ್ಸಲಿ ಮಾರ್ಕೆಟಲ್ಲಿ ಚೆಕ್ ಮಾಡೋಣ ಅಂತ ಹೋಗಿದ್ದಕ್ಕೆ ಇಷ್ಟು ಸಿಕ್ತು. ಇನ್ನೂ ಬೇಕಾಗಿದ್ದ ಕಲರ್ಸ್ ಎಲ್ಲ ಇನ್ನೂ ತುಂಬ ಒಂದು ಸ್ವಲ್ಪ ಬೇಕು. ಪಿಸ್ತಾ ಗ್ರೀನು ಮತ್ತು ಸ್ಕೈ ಬ್ಲೂ ಕಲರು, ಇನ್ನೂ ತುಂಬ ವೆರೈಟೀಸ್ ಆಫ್ ಕಲರ್ಸ್ ಬೇಕು. ಸೊ ನೋಡೋಣ. ಸದ್ಯಕ್ಕೆ ಇಷ್ಟು ಐಟಮ್ನ ತೊಗೊಂಬಂದೆ ಮಾರ್ಕೆಟಿಂದ. ಆ್ಯಂಡ್ ಇಷ್ಟೇ ನಾನು ಮಾರ್ಕೆಟಿಂದ ತೊಗೊಂಬಂದಿದ್ದು. ಅದಕ್ಕೇನು ಸ್ಯಾರಿ ಎಲ್ಲ ತೊಗೊಂಡ್ರು. ಆ್ಯಂಡ್ ಬೇರೆ ಏನು ತೊಗೊಂಡ್ರು ಅಷ್ಟೇ, ಅವರು ಸ್ಯಾರಿ ಅಷ್ಟೇ ತೊಗೊಂಡಿದ್ದು. ಮಿಕ್ಕಿದೆಲ್ಲ ನನ್ನದೇ ಪರ್ಚೇಸು. ಪಾಪ ಅವರು ನನ್ನ ಬ್ಯಾಗ್ನೂ ಎತ್ಕೊಂಡು ಅವರೂ ಇದು ಮಾಡಿಕೊಂಡು ಬಂದರು ಸಪೋರ್ಟಿವ್ ಆಗಿ. ಸೊ ತುಂಬಾ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಓಕೆ, ಈ ಒಂದು ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ಒಂದು ವ್ಲಾಗ್ ನಿಮಗೆ ಸ್ವಲ್ಪ ಆದರೂ ಇಷ್ಟ ಆಗಿದೆ, ಯೂಸ್ಫುಲ್ ಆಗಿದೆ ಅಂತ ಅಂದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ, ಜೊತೆಗೆ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಬೆಳೆಸಿ ಅಂತ ಕೇಳ್ಕೊಳ್ತೀನಿ. ಅದ್ರ ಜೊತೆಗೆ ನನ್ನ ಒಂದು ಹೊಸ ಬಿಸ್ನೆಸ್ಗೆ ನಿಮ್ಮ ಒಂದು ಸಪೋರ್ಟ್ ಇರಲಿ ಅಂತಲೂ ಸಹ ಕೇಳ್ಕೊಳ್ತೀನಿ. ಓಕೆನಾ? ಸೊ ಗುರುವಾರ ಪೂಜೆ ಇಟ್ಕೊಂಡು ಅದನ್ನು ಸಹ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಿದ್ದೀನಿ. ಸ್ಟಾರ್ಟಿಂಗ್ ಡೇ ಯಾವ ರೀತಿ ಇರುತ್ತೆ ಏನು ಅನ್ನೋದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಓಕೆನಾ? ಸೊ ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಥ್ಯಾಂಕ್ ಯು. ಸಿ ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್.